ಕೊಡ್ಬೇಕಾದ್ರೆ ಈಗ ಯಾವುದು ಅಕರಾಮ್ ಜಮೀನಿಗೆ ಇಡೀ ಕರ್ನಾಟಕ ಜಿಲ್ಲೆ ಅಕ್ವಿಸಿಷನ್ ಮಾಡ್ಕೊಂಡಿದೀವಲ್ಲ ಅದಕ್ಕೆ ಯಾವುದಕ್ಕೂ ಪರ್ಮಿಷನ್ ಹೆಡ್ ಆಫೀಸ್ ಇಂದ ಕೊಡ್ತಾ ಇಲ್ಲ. ಇದು ಒಂದೇ ಪ್ರಕರಣ ಅಲ್ಲ, ನಾವು ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ನಾವು ಹೆಡ್ ಆಫೀಸಿಗೆ ಬಂದಿದ್ದೀವಿ. ಅಕಸ್ಮಾತ್ ಅವರು ಪರ್ಮಿಷನ್ ಕೊಟ್ರೆ ನಾವು ಅಕರಾಬಿಗೆ ಕೂಡ ನಾವು ಕಾಂಪನ್ಸೇಷನ್ ಕೊಡ್ತೀವಿ. ಅದು ಬೋರ್ಡ್ ಅಲ್ಲಿ ಇಟ್ಟು ಅಪ್ರೂವಲ್ ಆಗಬೇಕು. ಆದ್ಮೇಲೆ ಅಕರಾಬಿಗೆ ಕೊಡ್ಬೋದು. ಬಟ್ ಇನ್ನವರೆಗೂ ಯಾವುದು ಅಪ್ರೂವಲ್ ಕೊಡ್ತಾ ಇಲ್ಲ ಹೆಡ್ ಆಫೀಸ್. ಅದರ ವಿರುದ್ಧ ನಮ್ಮ ಪಬ್ಲಿಕ್ ಬರಲ್ಲ ಅಂತ ಹೇಳಿದ್ರಿ. ಈಗ 3 ವರ್ಷಗಳ ಕಾಲದಿಂದ ನಾನು ಇದನ್ನ ಕಾಯ್ತಾ ಇದ್ದೀನಿ. ಅದು ಕೋರ್ಟ್ ಆರ್ಡರ್ ಆದ್ರೆ ಆದ್ರೆ ನಾವು ಅದಕ್ಕೆ ಅಪೀಲ್ ಹೋಗಕ್ಕೆ ಅವಕಾಶ ಇದೆ. ಹೆಡ್ ಆಫೀಸ್ ಇಂದ ಹೋಗೋದಕ್ಕೆ ಚಿಂತನೆ ನಡೆದಿದೆ. ಅದಕ್ಕೂ ಕೂಡ ನಾವು ಪ್ರಶ್ನೆ ಮಾಡಬಹುದು. ನಾವು ಕೋರ್ಟ್ ಆರ್ಡರ್ ಎಲ್ಲ ಒಪ್ಪಬೇಕಂತಿಲ್ಲ. ನಾವು ಅಪೀಲ್ ಹೋಗಕ್ಕೆ ಅವಕಾಶ ಇದೆ. ಅಕಸ್ಮಾತ್ ಅಪೀಲ್ ಅಲ್ಲೂ ಕೂಡ ನಿಂಪಾದ್ರೆ ನಾವು ಈಗಾಗಲೇ ಖರಾಬ್ ಕೊಟ್ಟಿದಾರಲ್ಲ ನೀವು ಗೌರ್ಮೆಂಟ್ ಈಗ ಕೆಡಿಬಿ ಅಷ್ಟೇ ಅಲ್ಲ, ನಾನು ಬೇರೆ ಬೇರೆ ಇಲಾಖೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಅಕರಾಬ್ ಕೊಡಕ್ಕೆ ಅವಕಾಶ ಇದೆ. ಕೋರ್ಟ್ ಆರ್ಡರ್ ಅಥವಾ ಕೋರ್ಟ್ ಆರ್ಡರ್ ಆಗಬೇಕು, ಇಲ್ಲ ಸರ್ಕಾರದಿಂದ ತಹಸೀಲ್ದಾರ್ ಆದೇಶ ಆಗಬೇಕು. ಏನೇನು ಬೇಕಾಗಿರುತ್ತೆ ಅದನ್ನ ಸರ್ಕಾರ ಕಟ್ಟಿಸ್ಕೊಂಡು ಒಂದು ಆದೇಶ ಮಾಡ್ತಾರೆ ಇದೆ. ಆದ್ರೆ ಬೋರ್ಡ್ ಅಲ್ಲಿ ನಮ್ಮ ಈಗ ಏನ್ ಕೆಡಿಬಿ ಬೋರ್ಡ್ ಇದೆ ಅಲ್ಲ, ಅಲ್ಲಿ ನಮ್ಗೆ ಕೊಡಬೇಡಿ, ಬೋರ್ಡ್ ಅಲ್ಲಿ ಇಟ್ಟು ಅಪ್ರೂವಲ್ ಮಾಡಿದ್ಮೇಲೆ ಕೊಡಿ ಅಂತ ಹೇಳ್ತಾ ಇದೆ. ಬೋರ್ಡ್ ಅಲ್ಲಿ ಇನ್ನವರೆಗೂ ಅಪ್ರೂವಲ್ ಆಗಿಲ್ಲ. ಈ ಸದ್ದ 40 ಎಕರೆ 16 ಗುಂಟೆಗೆ ಕೋರ್ಟ್ ಸುಪ್ರೀಂ ಸೂಚನೆ ಆಗಲೇನೆ ಆದೇಶ ಮಾಡಿಕೊಟ್ಟೆ. ಇದಕ್ಕೆ ಅವರು ಅಪ್ರೂವ್ ಮಾಡಿ ಪೇಮೆಂಟ್ ಮಾಡ್ಯಾರ. 40 ಈಗಾಗಲೇ ಮಾಡಿರಲ್ಲ ಈಗಾಗಲೇ ಮಾಡಿರಲ್ಲ ಈಗಾಗಲೇ ಮಾಡಿರಲ್ಲ ಮತ್ತೊಂದು ಅರ್ಧ ಹೈಕೋರ್ಟ್ ಆರ್ಡರ್ ಮಾಡಿ ನೀವು ಅವಾರ್ಡ್ ಬರ್ತಿಸಿ ಮುಂಚೆ ಇಶ್ಯೂ ಮಾಡೋದಿಲ್ಲ. ಅವರು ಅವಾರ್ಡ್ ಮಾಡಿಕೊಟ್ಟು 2 ವರ್ಷ ಆದ್ರೂ ಬೋರ್ಡ್ ನಿಮ್ಮೆಲ್ಲ ಕೊಡ್ಬೇಕು. ಈಗ ನಾನೇ ಬಂದಾಗ ಒಂದು ಫೈಲ್ ನೋಡಿದೆ ಲ್ಯಾಂಡ್ ಪೇಮೆಂಟ್ ಆಗಿಲ್ಲ. ಆಯ್ತಾ, ಲ್ಯಾಂಡ್ ಪೇಮೆಂಟ್ ಆಗಿಲ್ಲ, ಖರಾಬಿ ಪೇಮೆಂಟ್ ಆಗಿತ್ತು. ಆಯ್ತಾ, ಖರಾಬಿ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಪಾಪ ಅವ್ರು ಯಾರೋ ಒಳ್ಳೆ ಮನುಷ್ಯ ಮೇಡಮ್ ಖರಾಬ್ ಪೇಮೆಂಟ್ ಆಗಿದೆ ಅಂತ ಬಂದ್ರು, ನೀವೇ ಅದನ್ನ ಹಿಂತಿರುಗಿಸಿದ್ದೀರಾ. ಹೌದಾ? ಏನಿದು ನೀವೇನ್ ಮಾತಾಡ್ತಾ ಇದ್ದೀರಾ? ಖರಾಬ್ ಪೇಮೆಂಟ್ ತಗೊಂಡ ರೈತ ಒಬ್ಬ ರೈತ ಅಲ್ರಿ ಖರಾಬ್ ಜಮೀನಿಗೆ ದುಡ್ಡು ತಗೊಂಡವನು ವಾಪಸ್ ಕೊಟ್ಟಿದ್ದಾನೆ. ಮತ್ತೆ ಬಹಳ ದೊಡ್ಡ ಒಳ್ಳೆ ರೈತರು ಅದಾರ, ಒಳ್ಳೆ ಆಫೀಸರ್, ಸುಮಾರು ಆಫೀಸರ್ ಅಲ್ಲ ಯಾವ ಮಾಡಾಕ ಬರಂಗಿಲ್ಲ ಅಂದ ಬಳಕ ಮತ್ತೆ ಹಿಂದೆ ಕೊಟ್ಟಿದ್ದೆ
ಏನ್ ನೋಡ್ರಿ ಬ್ಯಾಡ ನೋಡ್ರಿ ಒಂದ್ ತಿಂಗಳ ಕೂತೇವಲ್ಲಿ ಏನ್ ಅಲ್ಲೇ ಕೂತಿದ್ರಲ್ಲ ಎಲ್ಲರೂ ಮಾತಾಡತ್ತೆ ದಯಮಾಡಿ ನಿಮಗೆ ಬಂದು ಯಾಕಂದ್ರೆ ಇಷ್ಟೆಲ್ಲ ಗದ್ದ ನಿಮಗೆ ನಾವು ಕಂಡೀಷನ್ ಹಾಕಿ ಮೊನ್ನೆ ಕೂತಾಗ ಕೇಳಿದ್ವಿ ಇದ್ರಾಗ ಎಷ್ಟು ಆಗ್ಯಾವು ಎಷ್ಟು ಆಗಂಗಿಲ್ಲ ಇಷ್ಟು ಹೇಳ್ಬಿಟ್ರೆ ನಮ್ಗೆ ಗೊತ್ತಾಗ ಸುಮ್ಮನೆ ಯಾಕೆ ಕತ್ತಿ ಹೇಳ್ಕೊತ ಕುಂದ್ರದ್ ಬ್ಯಾಡ ನಮ್ಗೆ ಏನ್ ಕೊಟ್ಟಿವಿ ತಹಸೀಲ್ದಾರ್ ಸಾಹೇಬ್ ಡಿ ಸಿ ಸಾಹೇಬ್ ಬಂದಾಗ ನಾವು ಅವ್ರಿಗೆ ಮಾನ್ಯತೆ ಕೊಟ್ಟು ನಿಮಗೂ ಗೌರವ ಕೊಟ್ಟು ನಾವು ಎದ್ದೀವಿ ಇದ್ರಾಗ ಏನ್ ನಾವು ಲೆಟರ್ ಕೊಟ್ಟೇವಲ್ಲ ಇದ್ರಾಗ ಎಷ್ಟು ಆಗ್ತಾವ ಎಷ್ಟು ಆಗೋದಿಲ್ಲ ನಿಮ್ಗೆ ಏನ್ ಪರಿಹಾರ ಕೊಡ್ಬೇಕು ಮಾಡ್ಬಿಟ್ಟು ರೈತರು ನೀವು ನೋಡಿಲ್ಲ ನಿಮ್ಗೂ ಅವ್ರು ತಿಳ್ಕೊತ ಹೊಡಿದು ಇದ್ರಾಗ ಯಾಕೆ ಹೊಡಿದ್ರಿ ಏನು ಈಗ ಒನ್ ಆಫ್ ದ ಏನಿತ್ತಂದ್ರೆ ನಾವೇನು